30th one. Describe the anti-Kaiga nuclear power plant movement. This took place in Kaiga, Uttara Kannada district. Dr. Shivram Karanth and other intellectuals, ಬುದ್ಧಿಜೀವಿಗಳು. Okay, intellectuals ಅಂತಂದ್ರೆ ಏನು ಮಕ್ಕಳೇ? ಬುದ್ಧಿಜೀವಿಗಳು. Okay. So, Dr. Shivram Karanth and other intellectuals carried out a movement against the nuclear power generation center proposed to be set up in Kaiga in Karnataka. ಸೊ ಕೈಗಾದಲ್ಲಿ ಪ್ರಪೋಸ್ ಆಗಿದ್ದಂತಹ ನ್ಯೂಕ್ಲಿಯರ್ ಪ್ಲಾಂಟ್ ಅಣು ವಿದ್ಯುತ್ ಸ್ಥಾವರ ಅದರ ಸ್ಥಾಪನೆಯ ವಿರುದ್ಧವಾಗಿ ಡಾಕ್ಟರ್ ಶಿವರಾಮ್ ಕಾರಂತ್ ಮತ್ತು ಇತರ ಬುದ್ಧಿಜೀವಿಗಳು ಪ್ರೊಟೆಸ್ಟ್ ಮಾಡ್ತಾರೆ. ದಿಸ್ ಅಜಿಟೇಷನ್ ವಾಸ್ ಕ್ಯಾರಿಡ್ ಔಟ್ ಬಿಕಾಸ್ ದ ಅಜಿಟೇಟರ್ಸ್ ಫೆಲ್ಟ್ ದಟ್ ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರ್ ವುಡ್ ಕಾಸ್ ಲಾಸ್ ಆಫ್ ಫಾರೆಸ್ಟ್ ಕವರ್. ಸೊ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನೋದು ಫಾರೆಸ್ಟ್ ಗಳಿಗೆ, ಅಲ್ಲಿರುವಂತಹ ಅರಣ್ಯ ಪ್ರದೇಶಕ್ಕೆ ಹಾನಿ ಉಂಟು ಮಾಡುತ್ತೆ. ಅಂಡ್ ದ ರೇಡಿಯೇಷನ್ ಫ್ರಮ್ ದ ಸೆಂಟರ್, ರೇಡಿಯೇಷನ್ ಅಂದ್ರೆ ಮಕ್ಕಳೇ ವಿಕಿರಣ. ಓಕೆ, ಸೊ ಅಣು ವಿದ್ಯುತ್ ಸ್ಥಾವರದಿಂದ ಹೊರಹೊಮ್ಮುವ ವಿಕಿರಣ, ದ ರೇಡಿಯೇಷನ್ which would release from the nuclear power plant would pollute the environment, ಪರಿಸರವನ್ನ ಕಲುಷಿತಗೊಳಿಸುತ್ತೆ, and thus endangering the survival of various animal species of the area. ಸೊ ಅಲ್ಲಿರುವಂತಹ ಪ್ರಾಣಿ ಪ್ರಭೇದಗಳ ಉಳಿಕೆಗೆ ಕಷ್ಟ ಆಗತ್ತೆ ಅನ್ನೋ ಸಲುವಾಗಿ ಈ ಒಂದು ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಜಿಟೇಷನ್ ನ ಮಾಡ್ತಾರೆ. ಓಕೆ,